ನಮಸ್ಕಾರ ಎಲ್ಲರಿಗೂ ವೆಜ್ ರುಚಿಗೆ ಸ್ವಾಗತ. ಬರ್ರಿ ಇವತ್ತು ಒಂದು ಅಗ್ದಿ ಸರಳ ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕ್ ಮಾಡೋಣ ಅಂತ. ಈ ಕಂಡೆನ್ಸ್ ಮಿಲ್ಕ್ ಎದಕ್ಕೆ ಯೂಸಪ್ಪ ಅಂತಂದ್ರೆ ಕೇಕಿಗೆ, ಕುಕ್ಕೀಸ್ಗೆ, ಹಲ್ವಾಕ್ಕೆ, ಆಮೇಲೆ ನೀವು ಶಾವಿಗೆ ಪಾಯಸ ಮಾಡೋಕ್ಕೂ ಬೇಕಿತ್ತಂದ್ರೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ದಿಢೀರಾಗೆ ಭಾಳ ಟೇಸ್ಟ್ ಚಲೋ ಇರ್ತೈತಿ. ಇದನ್ನು ಮಾಡಿ 3 ತಿಂಗಳವರೆಗೂ ನೀವು ಫ್ರಿಜ್ನಾಗ ಇಟ್ಟರು ಕೆಡಂಗಿಲ್ಲಿದು. ಇದು ಭಾಳ ಅಂದ್ರೆ ಭಾಳ ಸರಳದ. 1 ಲೀಟ್ರ್ ಹಾಲು ತೊಗೊರಿ, ಒಂದು 200 ಗ್ರಾಮ್ ಅಷ್ಟು ಸಕ್ರೆ, ಆಮೇಲೆ ಒಂದು ಚಮಚ ವೆನಿಲಾ ಎಸೆನ್ಸ್, ಆಮೇಲೆ 1 ಚಿಟಿಕೆಯಷ್ಟು ಸೋಡಾ. ಇದನ್ನು ಮೂರೂ ಮಿಕ್ಸ್ ಮಾಡಿ 1 ಲೀಟ್ರ್ ಹಾಲು 1/2 ಲೀಟ್ರ್ ಆಗುವಷ್ಟು ಕುದಿಸ್ಬೇಕು. ಅಂದ್ರೆ 1/4 ಲೀಟ್ರ್ ಅಷ್ಟೇ ಉಳಿಬೇಕು ಹಾಲು. ಅಲ್ಲಿವರೆಗೂ ಕುದಿಸೋದೇ ಇದ್ರದ್ದು ಕೆಲಸ. ಅದು ಅಷ್ಟು ಕುದಿಸಿದ್ರಿ ಅಂದರೆ ಇದು ಒಂದು ತಿಕ್ಕ ಸಕ್ಕರೆನೂ ಇರುತ್ತಲ್ರಿ, ಪಾಕ ಆಗಿಬಿಡುತ್ತೆ. ಅದು ಏರು ಪಾಕ ಆಗುತ್ತಲ್ಲ, ಕುದ್ದು ಆವಾಗಿದ್ದು ಕಂಡೆನ್ಸ್ ಮಿಲ್ಕ್ ರೆಡಿ ಆದಂಗೆ. ಇಲ್ಲಿ ನೋಡ್ರಿ, ನಾ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಲೆ ಮೇಲೆ ಆಲ್ಮೋಸ್ಟ್ 1 ಲೀಟ್ರ್ ಹಾಲನ್ನ 1/4 ಲೀಟ್ರ್ ಆಗೋವರೆಗೂ ಕುದಿಸಿದ್ದೀನಿ. ಜೋರು ಉರಿ ಇಟ್ಟು ಕಂಪ್ಲೀಟಾಗಿ ನೀವು ಒಂದು ಸ್ವಲ್ಪ ಕಮ್ಮಿ ಆಗೋವರೆಗೂ ಕೈ ಆಡಿಸ್ತಾ ಕುದಿಸ್ಬೇಕು. ನೋಡಿರಿ, ಇಲ್ಲಿ ಹಾಗೆ ನಾವು ಕುದಿಸಿ ಕಲರ್ ನೋಡಿರಿ ಹೆಂಗೆ ಚೇಂಜ್ ಆಯಿತು. ಇದು ಹಿಂಗೆ ಫುಲ್ ಥಿಕ್ ಈ ಥರ ಕ್ರೀಮಿ ಸ್ಟ್ರಕ್ಚರ್ ಬರುತ್ತಿದ್ದು. ಈ ಥರ ಬಂತಂದ್ರೆ ನೀವು ಇಳಿಸಿಟ್ಕೋಬೇಕು. ಆಮೇಲೆ ಒಂದು ಗಾಜಿನ ಬಾಕ್ಸ್ನಾಗ ಹಾಕಿ, ಭರಣಿ ಬಾಕ್ಸು ಯಾವುದ್ರೆಲ್ಲ ಹಾಕಿ ನೀವು ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಆಯಿತು ರೀ. ಇದನ್ನು ಹಲ್ವಾಕ್ಕೆ ಹಾಕೋದ್ರಿಂದ, ಆಮೇಲೆ ಶಾವಿಗೆ ಪಾಯಸ ದಿಢೀರಾಗಿ ನೀವು ಮಾಡ್ಕೋಬೋದು. ಇದನ್ನ ಭಾಳ ಒಳ್ಳೆ ಟೇಸ್ಟ್ ಇರ್ತೈತಿ. ಒಮ್ಮೆ ನಿಮಗೂ ಇಷ್ಟ ಆಗಿದ್ರೆ ಟ್ರೈ ಮಾಡಿ ನೋಡಿರಿ. ಧನ್ಯವಾದಗಳು. ಈ ಚಾನಲ್ ಲೈಕ್ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ರೆಸಿಪಿ ಲೈಕ್ ಆಗಿತ್ತಂದ್ರೆ ರೆಸಿಪಿಗೂ ಒಂದು ಲೈಕ್ ಮಾಡಿರಿ. ಇನ್ನೂ ಜಾಸ್ತಿ ಲೈಕ್ ಆಗಿತ್ತಂದ್ರೆ ಶೇರ್ ಮಾಡಿರಿ. ಧನ್ಯವಾದಗಳು.